ನುಗ್ಗೆ ಸೊಪ್ಪಿಂದ ನುಗ್ಗೆ ಸೊಪ್ಪಿನ ಜ್ಯೂಸ್ ಕುಡಿತೀವಿ ಸರ್. ಬೇದಿ ಆಗಲ್ವಾ? ಬೇರೆ ಆಗಲ್ಲ ಸರ್. ಒಟ್ಟ ಹಸಿದೆ ಕುಡಿತೀರಾ? ಹಸಿದೆ ಜ್ಯೂಸ್ ಮಾಡ್ತೀನಿ ಓ ಮಿಕ್ಸಿಲಿ ಹಾಕ್ಬಿಟ್ಟು ಓಕೆ. ನಮ್ದೇನ್ ಪರವಾಗಿಲ್ಲ ಸರ್, ಕಮ್ಮಿ ಆಗಿದೆ. ಆದ್ರೆ ಗೋಲಿ ಬಿಟ್ರೆ ಮತ್ತೆ ಅದೇ. repeat ಆಗ್ಬಾರ್ದು ನಾವು. ಅದೇ ಎರಡು ತರ ವಿಷಾಂಶ ಹೊರಗಡೆ ವಿಷಾಂಶ ನೀವು ಲೈಫ್ ಟೈಮ್ ಬಿಡ್ತೀರಲ್ವಾ, ಹೌದು ಸರ್. ಬಿಟ್ಬಿಡ್ರಿ ಅವನ್ನ. ಒಳಗಡೆ ಉತ್ಪತ್ತಿ ಆಗ್ತಿದೆಯಲ್ವಾ, ಹೌದು ಸರ್. ಅದು ಕಮ್ಮಿ ಆಗಕ್ಕೆ ನಾನು ಮೆಡಿಸಿನ್ ಕೊಟ್ಟಿದ್ದೀನಿ. ಅದು ಮತ್ತೆ ಕಡಿಮೆ ಆಗ್ಬಾರ್ದು ಅಂದ್ರೆ ಮತ್ತೆ ಅದು ಜಾಸ್ತಿ ಆಗಲ್ಲ. ಯಾಕೆ ಜಾಸ್ತಿ ಆಗಲ್ಲ? ಹೊರಗಡೆದೇ ಹೋಗ್ಬಿಟ್ಟು ಒಳಗಡೆ ಟ್ರಿಗರ್ ಮಾಡುತ್ತೆ. ಹೌದು ಸರ್. ಈಗ ಹೊರಗಡೆಯಿಂದ ನೀವು ನೆಕ್ಸ್ಟ್ ಇನ್ನೊಂದು 3-4 ಮಂತ್ಸ್ ಕಂಪ್ಲೀಟ್ ಆಗಿ ಬಿಟ್ಬಿಟ್ರೆ 6 ತಿಂಗಳಾಗುತ್ತೆ ಅಷ್ಟೇ ಬಿಟ್ಟು. ಹೌದು ಸರ್. ಅವಾಗ ಒಳಗಡೆಯಿಂದ ಉತ್ಪತ್ತಿ ಆಗೋದು ಸ್ಟಾಪ್ ಆಗುತ್ತೆ. ಅವಾಗ ನಿಮಗೆ ಸಂಧಿವಾತ ಬರೋದು ಮೇನ್ಲಿ ಅದರಿಂದನೇ. ಆಮೇಲೆ ಕೆಲವು ಕ್ರಿಮಿಕೀಟ ಪ್ಯಾರಾಸೈಟ್ಸ್ ಅಂತ ಎಲ್ಲ ಬ್ಲಡ್ ಅಲ್ಲಿ ಸೇರ್ಕೊಂಡಿರ್ತವೆ. ಹೌದು ಸರ್. ಅವನ್ನೆಲ್ಲ ಇವಾಗ ಕ್ಲೀನ್ ಮಾಡಕ್ಕೆ ಮೆಡಿಸಿನ್ಸ್ ಕೊಟ್ಟಿದ್ದೆ, ಅದೆಲ್ಲ ಕ್ಲೀನ್ ಆಗಿದೆ. ಹೌದು ಸರ್. ಇನ್ನೊಂದು 1.5 ತಿಂಗಳು ಮಾತ್ರ ತಗೊಂಡ್ಬಿಟ್ಟು ಮಾತ್ರ ಒಂದೇ ಸರಿ ನಿಲ್ಸೋದು ಬೇಡ. ಕ್ರಮೇಣ ಇನ್ನೊಂದು 3 ಮಂತ್ಸ್ ಅಲ್ಲಿ ಮಾತ್ರ ಕಂಪ್ಲೀಟ್ ನಿಲ್ಲಿಸ್ಕೊಡ್ತೀನಿ. ಆಮೇಲೆ ಒಂದು ಮಾತ್ರೆ ಕೊಟ್ಟಿರ್ತೀನಿ, ಅದೊಂದು ಮಾತ್ರೆ ಸಿಂಗಲ್ ಮಾತ್ರ 1 ವರ್ಷ ತಗೊಂಡ್ಬಿಟ್ಟು ಕಂಪ್ಲೀಟ್ ಸ್ಟಾಪ್ ಮಾಡಿ. ಆಮೇಲೆ ಸರಿ ಸರ್. ಇಷ್ಟು ಮಾಡಿದ್ರೆ ಸಾಕು. ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥ ಏನು ಇಷ್ಟಪಡ್ತೀರಾ? ಎಲ್ಲರೂ ದೇವೇಂದ್ರಪ್ಪ ಚೆನ್ನಾಗಿದೆ ಹಾಸ್ಪಿಟಲ್ ತೋರಿಸ್ಬೇಕಂತ ಕೇಳ್ಕೊಳ್ತೀನಿ ನಾನು ಸರ್. ಮೇನ್ಲಿ ನೀವು ಮಾಡಿರೋ ಪಥ್ಯ, ನೀವು ಹೇಳಿರಲ್ಲ ಜ್ಯೂಸು, ಅವೆಲ್ಲ ನುಗ್ಗೆ ಸೊಪ್ಪಿನ ಜ್ಯೂಸ್ ಎಲ್ಲ ಕುಡಿಯೋಕ್ಕಾಗಲ್ಲ, ಅಷ್ಟು ಕಹಿ ಇರುತ್ತದು ಅಲ್ವಾ? ಅದು ಸರ್ ನೋವು ತಡೆಯಕ್ ಆಗ್ತಾ ಇಲ್ಲ ಸರ್. 2022 ಇಲ್ಲಿ ತನಕ ನೋವು ಅನುಭವಿಸ್ತೀನಿ ಸರ್. ಯಾವಾಗ ಇಲ್ಲಿ ಬಂದು ಆದ್ಮೇಲೆ ಕಮ್ಮಿ ಆಗಿದೆ ಸರ್. ನಾನು ಆ ಕಡೆ 4 ಡಿಸ್ಟಿಕ್ ತೋರಿಸ್ತೀನಿ ಸರ್. ಸೊಲ್ಲಾಪುರ, ಯಾದಗಿರಿ, ಗುಲ್ಬರ್ಗ, ರಾಯಚೂರು ಸರ್. 4 ಡಿಸ್ಟಿಕ್ ಅಲ್ಲಿ ಕಮ್ಮಿ ಆಗಿಲ್ಲ.